ಏನು ತಿಮ್ಮಮ್ಮ ಹೊತ್ತಂತೆ ಬಾಗಿಲು ನಿಂತ್ಕೊಂಡ್ಬಿಟ್ಟಲ್ಲ. ಆಯ್ತಾ ಕಾಪಿ? ಎಲ್ಲೂ ಹೋಗಲ್ವೇ? ಬೆಳಗ್ಗೆ ನಿಂತ್ಬಿಟ್ಟಿದ್ದಿ. ಏನಾಗಿ ಹೊತ್ತಂತೆ ಬಂದ್ಬಿಟ್ಟಲ್ಲ ನಮ್ಮನೆ ಕಡೆಗೆ. ಬಾರ್ಗಿ ಕಾಪಿ ಕುಡಿ. ಏನವ ಯಾಕವ ಹೊತ್ತಂತಾನೆ ಬಂದಿದ್ಯಲ್ಲ? ಅಯ್ಯೋ ಸುಮ್ಮನೆ ಬಂದೆ ಕಣ್ಬಾ ತಿಮ್ಮಮ್ಮ. ಸೊಪ್ಪೇನಾರು ಮಡಗಿದ್ಯಾ ಒಂದು ಹಿಡಿಯಾ? ಅಯ್ಯೋ ಸಾರ್ಗೆ ಏನೂ ಇರಲಿಲ್ಲ, ಅದಕ್ಕೆ ಹಿಂಗೆ ಓಡಾಡ್ಕೊಂಡು ಹಿಂಗೆ ಬಂದೆ. ಏನಾರು ಒಂದು ಹಿಡಿ ಸೊಪ್ಪು ಗಿಪ್ಪು ಏನಾರು ಮಡಗಿದ್ಯೇನೋ ಅಂತ. ಅಯ್ಯೋ ಈಗಲಿದ್ದಾವ ಸೊಪ್ಪು? ಸೊಪ್ಪು ಇಲ್ಲ ಗಿಪ್ಪು ಇಲ್ಲ, ಎಂಥದ್ದು ಇಲ್ಲ. ಬೆಳಿಗ್ಗೆದ್ರೆ ಸಾರೇನು ಮಾಡೋದು ಅನ್ನೋದೇ ಚಿಂತೆ. ನನ್ನ ಸೊಸೆನ ಅದನ್ನೇನು ಆಗ ಆಡ್ಕೊಂಡು ನಿಂತವಳೆ. ಏನು ಮಾಡೋಣಮ್ಮ ಅಂತಿದ್ಲು. ನಾನು ಅದಕ್ಕೆ ಈಗ ಏನಾರು ಒಂಚೂರು ನಾಷ್ಟ ಮಾಡ್ಕೊ, ಒಂದಿಡಿ ಸೊಪ್ಪೆಲ್ಲರೂ ಕುಯ್ಕೊಬತ್ತೀನಿ, ಏನಾರು ಮಾಡೋಣ ಅಂದೆ. ಬಾಂಗಾರೆ ತಿರ್ಗಾಡ್ಕೊಂಡು ಹೊಲ್ದಿಕ್ಕ ಹೋಗ್ಬಿಟ್ಟು ಬರೋಣ. ಏನಾರು ಸೊಪ್ಪು ಗಿಪ್ಪಿದ್ದದೆ ನೋಡ್ಕೊಬರೋಣ. ಬೆರಕೆ ಸೊಪ್ಪು ಸಿಕ್ಕತಿ. ಆಯ್ತು ನಡಿಯವ ಕುಯ್ಕೊಬರೋಣ. ಏನು ಲಕ್ಷ್ಮಕ್ಕ ಪೆತ್ತದರ್ಲಯ್ಯ ಈ ಕಡೆಗೆ ಬಂದ್ಬಿಟ್ಟಿದ್ದಿ ತಿಮ್ಮಮ್ಮರ ಮಂತಕ್ಕೆ? ಏನು ಕ್ಯಾಮೆ? ಓಹೋ ಗೌರಕ್ಕ ಬಾರಕ್ಕ, ಈಗ ಸುಮ್ಮನೆ ಬಂದೆ ಕಣ ಓಡಾಡ್ಕೊಂಡು. ಏನು ಸ್ವೆಟ್ರು ಸಾಕ್ಸು ಬಿಚ್ಚಲ್ವಲ್ಲಕ್ಕ ನೀನು? ಚಳಿ ಕಣಮ್ಮಿ, ಚಳಿ ಒಳಗೆ ಅದಕ್ಕೆ ಬಿಚ್ಚಲ್ಲ, ನಾನು ಹಾಕೊಂಡಂಗೆ ಇರ್ತೀನಿ. ಚಳಿ ನಿಮ್ಮ ಚಳಿ ಆಗಲ್ವೇ? ಇಮ್ಮ ಅಷ್ಟೊಂಥರ ಉದುರ್ತದೆ, ಚಳಿ ಆಗಲ್ವೇ ನಿಮಗೆ? ನಾವೇನು ದೇವ್ಗಳೇ, ನಮಗೂ ಚಳಿ ಆಯ್ತದೆ. ನಾನು ಇಕ್ಕೊಂಡಿದ್ದೆ, ಈಗ ಬಿಚ್ಚಾಕ್ಬಿಟ್ಟು ಬಂದೆ. ಅದು ಸರಿ, ಇಬ್ನಿ ಒಳಗೆ ಹೆಂಗೆ ಹೋಗೋದು ಸೊಪ್ಪಿಗೆ? ಇಬ್ನಿ ಕಣಮ್ಮ ಸೊಪ್ಪಿಗೆ ಹೋಗೋಕ್ಕೆ? ನೋಡಿ ಮರ್ತೇ ಬಿಟ್ಟಿದೆ ಕಣಮ್ಮ, ಇಬ್ನಿ ಬಿದ್ದಿರ್ತದೆ. ಏನು ಮಾಡೋಣ ಗೊತ್ತಿಲ್ಲ. ತಗರಿಕಾಯಿ ಮಡಗಿದ್ಯಾ? ತಗರಿಕಾಯಿ ಹಾಕಿದ ನೀನು? ತಗರಿಕಾಯಿ ಹಾಕಿದ ಕಣಗಿ, ಇನ್ನು ಚೊಟ್ಟು ಎಳೆವು ಇನ್ನು ಕಿತ್ತೆ. ನಾವು ಇನ್ನೂ ಒಂದ್ಸರಿನೂ ಸಾರು ಮಾಡಿಲ್ಲ ತಗರಿಕಾಯಲ್ಲಿ. ಇಬ್ರು ಸೊಪ್ಪು ಹೋಯ್ತಾ ಇದ್ದೀರಾ? ಹೋಗೋಣ ಅನ್ಕೊಂಡೆ ಕಣೆ. ಇಬ್ನಿ ಒಳಗೆ ಏನು ಓದಿ? ಅಯ್ಯೋ ಇನ್ನೇನು ಅದಿರ್ತಾವ ಇಬ್ನಿ ಒಳಗೆಲ್ಲ ಬೋದೆ, ಬಟ್ಟೆ ಎಲ್ಲ ನೆಂದು ಹೋಯ್ತದೆ. ಕಣಮ್ಮ ಏನು ಮಾಡೋಣ, ಸಾರೇನು ಮಾಡೋಣ ಅನ್ನೋ ತಲೆನೋವು ಕಣಮ್ಮ. ಅತ್ತಾಗೆ ಒಂಚೂರು ಮಾಡ್ಕೋಬೋಗು. ಸಂತೆ ಬಗೆಗೆ ಹೋಗೋಣ. ಸಂತೆ ಬಗೆಗೆ ಹೋದ್ರೆ ಎಲ್ಲಾರು ಒಂದಿಡಿ ಸೊಪ್ಪು ಕಿತ್ಕೊ ಬರೋ, ನಾಳೆ ಕಾಯ್ತದೆ ಕಣಮ್ಮ. ಸಂದಿಕ್ಕೆ ಹೋಗೋಣ. ಇನ್ನೇನು ಮಾಡಿ ಅತ್ತಾಗೆ ಗೊತ್ತಾರಾಯ್ತು ಅಂದರೆ ಸಾರದೇ ಒಂದು ಚಿಂತೆ ಕಾಣ್ರಕ್ಕ. ಏನು ಮಾಡೋದು ಅನ್ನೋದೇ ಒಂದು ಚಿಂತೆ. ಅಯ್ಯೋ ಏನು ಮಾಡೋಣ ಗೊತ್ತಿಲ್ಲ ಹೋಗತ್ತಾಗೀಗ. ನಾನು ಏನ್ರಕ್ಕ ಎಲ್ಲ ಒತ್ತತ್ತಾರಲ್ಲ ನಿಂತ್ಕೊಬಿಟ್ರಲ್ಲ, ಏನು ಮಾಡ್ತಾಯಿದ್ದೀರಿ? ಏನು ಮೀಟಿಂಗು? ಏನೂ ಇಲ್ಲ ಕಣ್ ಬಾರವ. ಏನು ಮೀಟಿಂಗು ಇಲ್ಲ, ಎಂಥದ್ದು ಇಲ್ಲ. ಒತ್ತಾರ ಆಯಿತು ಅಂದರೆ ಸಾರೇನು ಮಾಡೋದು ಅನ್ನೋ ಚಿಂತೆ ಕಣ. ಸಾರೇನು ಮಾಡೋಣ ಅನ್ನೋ ಮೀಟಿಂಗ್ ಮಾಡ್ಕೊಂಡು ನಿಂತಿದ್ದೆ ಕಣ್ಬಾ. ನಿಂದಾನೆ ನಾಷ್ಟ ಐತೆ? ಅಯ್ಯೋ ನಮ್ಮದು 7 ಗಂಟೆಗೆ ನಾಷ್ಟ ಆಗೋಯ್ತದೆ ಕಣಕ್ಕ. ನಮ್ಮನೆ ಅಪ್ಪ ಕೆಲ್ಸಕ್ಕೆ ಹೋಯ್ತದೆ. ನಮ್ಮ ಹುಡುಗರು ಸ್ಕೂಲ್ಗೆ ಹೋಯ್ತವಲ್ಲ, ಹೊತ್ತಲ್ಲ ಅಡುಗೆ ಮಾಡಿಬಿಡ್ಬೇಕು. ಏನಾರು ಒಂಚೂರು ನಾಷ್ಟ ಮಾಡಿ ಕೊಟ್ಟು ಕಳಿಸ್ಬಿಡ್ಬೇಕು. ಪುಳಿಯೋಗರೆ ಮಾಡಿದ್ದೆ, ಅವ್ರಿಗೆಲ್ಲ ಕೊಟ್ಬಿಟ್ಟು ಇದು ಮಾಡಿಬಿಟ್ಟು ಹಂಗೆ ಹಿಂಗೆ ಬಂದೆ ಮ್ಯಾಕೆ. ಮೇಷ್ಟ್ರು ರಾಮಣ್ಣನ್ರಿಗೆ ಹುಷಾರಿಲ್ವಂತಲ್ಲ, ನೋಡ್ಕೊಂಡು ಹೋಗೋಣ ಅಂದ್ಬಿಟ್ಟು ಬಂದೆ. ರಾಮಣ್ಣನ್ರಿಗೆ ಹುಷಾರಿಲ್ವೇ? ಏನಾಯ್ತಂತೆ? ಬಿದ್ದುಬಿಟ್ಟಿದ್ದಾಳಂತೆ. ಬಿದ್ದುಬಿಟ್ಟಿನ ಸೊಂಟ ಮುರಿದಾಗಿದ್ದದಂತೆ. ಸೊಂಟ ಮುರಿದಾಗಿದ್ದದಂತೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ರಂತೆ. ಸೊಂಟ ಮುರಿದೋಗದೆ, ಆಪ್ರೇಷನ್ ಮಾಡಬೇಕು ಅಂದ್ರಂತೆ. ಅದಕ್ಕೆ ಇವರೇನೋ ಒಂದು ವಾರ ಬಿಟ್ಕೊಂಡು ಹೋಗೋಣ, ದುಡ್ಡಾರಿಂದ ಇದು ಮಾಡಿಕೊಂಡು ಅಂದ್ಬಿಟ್ಟು ಬಂದವ್ರೆ. ನಿಮಗೆ ಗೊತ್ತಿಲ್ವೇ? ನೆನ್ನೆ ಅವತ್ತರ ಕುರಿ ಇಟ್ಕೊಂಡು ಹೋಯ್ತಿದ್ಲು ನೋಡಿದೆ. ಇವತ್ತು ನೋಡೋದಲ್ಲ ಸೊಂಟ ಮುರಿದೋಗದೆ ಅಂತೆಲ್ಲಗಿ ನೀನು. ಒಕ್ಕಣಕ್ಕ ಸೊಂಟ ಮುರಿದೋಗದಂತೆ. ಎಂಟ್ಕನ ಇಲ್ಲಿ ಕಟ್ಟಾಕ್ಸ್ಕೊ ಬಂದಿದ್ದಾರಂತೆ. ಅವರು ಹಾಸ್ಪಿಟ್ಲಿಗೆ ಆಪ್ರೇಷನ್ ಮಾಡಬೇಕು ಅಂದ್ರಂತೆ. ಇವ್ರು ಆಪ್ರೇಷನ್ ಮಾಡಿಸ್ತೇಯ ಅದೆಲ್ಲ ನಾಟಿ ಔಷಧಿದ್ದು ಕಟ್ಟಾಕಿಸ್ಕೊ ಬಂದವ್ರೆ. ಅದಕ್ಕೆ ನೋಡೋಕ್ಕೆ ಅಂತ ಹೋಯ್ತಾವ್ನಿ. ಅಯ್ಯೋ ಶಿವನೇ, ಚೆನ್ನಾಗಿದ್ದೊಳ್ಗೆ ಹೆಂಗಾಯ್ತಲ್ಲ ಅವಳಿಗೆ ನೋಡು. ನೆನ್ನೆ ಓದ್ತಾರೆ ಚೆನ್ನಾಗಿದ್ದವಳು, ಇವತ್ತಲ್ಲೇ ಹುಷಾರಿಲ್ಲ ಅಂದರೆ ಮಾಹಿತಿ ಕಾಲಿಂದ ಬರ್ತದೆ ಕಣ. ಹೋಗೋವಾತಾಗೆ ಕಂಡ್ರಕ್ಕ ಅವ್ಳಿಗೆ ಹುಷಾರಿಲ್ಲ. ನಾನು ಹೋಗಿದ್ದೆ, ನಾನು ಹೋಗಿ ನೋಡ್ಕೊಬಂದೆ. ಎಲ್ಲ ಒಂದೇ ತವ ಪಾಪ. ಅವಳು ಸೊಸೆ ಎಲ್ಲನೂ ಮಾಡ್ತಾವಳೆ, ಎಲ್ಲ ಒಂದೇ ತವ. ನಾನು ಹೋಗಿದ್ನಲ್ಲ, ನಾನು ರಾತ್ರಿ ಕರ್ಕೊಬಂದ್ರಲ್ಲ, ಆಗಲೇ ಹೋಗಿದ್ದೆ, ನೋಡ್ಕೊಬಂದೆ. ಮನ್ಗಿತ್ತವೆ ಎಲ್ಲ. ಲಕ್ಷ್ಮಿ ನಡಿ, ನಾವು ಹೋಗಿ ನೋಡ್ಕೊಬರೋಣ ಪಾಪ ಹೆಂಗಿದ್ದಾಳ ಏನು ನೋಡ್ಕೊಬರೋಣ. ನಡಿ ಬಂದೇನೇನುವೆ? ಬತ್ತಿನ್ಕ ನಡಿಯಮ್ಮ. ನಾನು ನೋಡ್ಬೇಕಣ. ಅಕ್ಕಪಕ್ಕ ನೆರೆವರೆ ಅಂದಮೇಲೆ ನೋಡೋಕ್ಕಿಲ್ವೇ? ನಿಮ್ಮ ಅತ್ತೆಗೇನವ ಹುಷಾರಿಲ್ವಂತಲ್ಲ, ಏನಾಯ್ತವ? ಅಯ್ಯೋ ತಿಮ್ಮಮ್ಮ, ನಮ್ಮತ್ತೆ ಚಿಂದೋಳು, ನಮ್ಮತ್ತೆ ರಂದೋಳು ಸೊಂಟ ಮುರ್ಕೊಬಂದು ಕೂತವಳೆ. ಬಂಗಾರದೋಳು ಊರಿಗೆ ಹೋಯ್ತೀನಿ ಅಂದಿದ್ಲು. ನಾನೇ ಬೇಡ, ಕುರಿ ಇಟ್ಕೊ ಮೇಯ್ಸ್ಕೊಬಂದ್ಬಿಟ್ಟು ಕಟ್ಟಾಕ್ಬಿಟ್ಟು ಸಂದೆ ಮನೆಗೆ ಹೋಗು ಅಂದೆ. ಕುರಿ ಇಟ್ಕೊಂಡು ಹೋದ್ಲು. ಏನಾಯ್ತೋ ಗೊತ್ತಿಲ್ಲ. ಬಿದ್ದಂತೆ, ಸೊಂಟ ಮುರಿದೋಗದೆ. ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿದ್ದು, ಆಪ್ರೇಷನ್ ಮಾಡಿಸ್ಬೇಕು ಅಂದರು. ಆಪ್ರೇಷನ್ ಮಾಡಿಸ್ಲಿಲ್ಲ. ಅಲ್ಲೆಲ್ಲ ಕರ್ಕೊಂಡೋಗಿ ಕಟ್ಟಾಕ್ಸ್ಕೊಂಡು ಕರ್ಕೊಬಂದು ಮನ್ಗಿಸಿದ್ದೀವಿ. ನೋವು ಅಂತಾಳೆ. ಬೆಳಗಾನ ನಿದ್ದೆ ಮಾಡೋಕೆ ಬಿಟ್ಟಿಲ್ಲ.
ಏನು ಮಾಡೋನೋ ಗೊತ್ತಿಲ್ಲ. ನಮ್ಮ ಅತ್ತೆ ಚಿಂದೋಳು, ನಮ್ಮ ಅತ್ತೆ ಬಂಗಾರದೋಳು ಒಂದು ಮಾತೆದ್ದು ಬೈದಾಳಲ್ಲ ನನಗೆ, ಒಂದು ಕೈ ಎತ್ತು ಹೊಡೆದಾಳಲ್ಲ. ನಾನು ಏನು ಮಾಡೋಣ, ಎಂತ ಮಾಡೋನೋ ಗೊತ್ತಿಲ್ಲ. ಅಯ್ಯೋ ನಮ್ಮ ಅತ್ತೆ ಬಂಗಾರ ಚಿನ್ನ, ನಮ್ಮ ಅತ್ತೆ ಸುಮ್ನಿರವ, ಏನಾಗಲ್ಲ. ಯಾಕೆ ಹಿಂಗ್ ಹೇಳ್ತಾ ಇದ್ದಿ? ಏನಾಗಲ್ಲ, ಸುಮ್ನಿರು. ಸೊಂಟ ತಾನೇ ಮುರಿದೋಗಿರೋದು. ಸೊಂಟ ಮುರಿದಾಗದೆ. ಚಿನ್ನು ಡಾಬ್ ಹಾಕಿದ್ಲು, ಡಾಬೆಲ್ಲ ಬಿಚ್ಕೊಟ್ಟವಳೆ. ಎಲ್ಲಿ ಬಂದು ಕೇಳ್ಬಿಟ್ಟವಳ ಗೊತ್ತಿಲ್ಲ. ಅಯ್ಯೋ ನಮ್ಮತ್ತೆ ಚಿಂದೋಳು, ಬಂಗಾರದೋಳು. ಏನು ಅತ್ತೆ, ನಮ್ಮತ್ತೆ. ಓ ನಿಮ್ಮತ್ತೆ ಇತ್ತಲ್ಗಿ ಚಿನ್ನು ಡಾಬು. ಕಣಮ್ಮ, ಚಿನ್ನು ಡಾಬ್ ಬಿತ್ತು, ಅದನ್ನು ಬಿಚ್ಚಿ ನನ್ನ ಕೈ ಕೊಟ್ಟವ್ರೆ. ಎಲ್ಲಿ ಮ್ಯಾಕೆದ್ಬಿಟ್ಟು ಬಂದು ಕೇಳೋಳೋ ಅಂತ ಬರೀ ಯೋಚನೆ ಆಗದೆ ನನಗೆ. ಏನು ಮಾಡೋನು ಗೊತ್ತಿಲ್ಲ, ಎಂತ ಮಾಡೋನು ಗೊತ್ತಿಲ್ಲ. ನಮ್ಮತ್ತೆ ಚಿನ್ನದಂತೋಳು, ಬಂಗಾರದಂತೋಳು ಮೂಲೆ ಇಟ್ಕೊಬಿಟ್ರೆ ಸಾಕು. ನಮ್ಮತ್ತೆ ಆಚ್ಕೋಗಿ ಒಳಗೆ ಬಂದರೆ ಏನೋ ಒಂಥರ ನೆಮ್ಮದಿ ಇತ್ತು. ಈಗ ನೋಡಿದ್ರೆ ಮೂಲೆ ಇಟ್ಕೊಂಡು ಕೂತ್ಬಿಟ್ಟವಳೆ. ಏನು ಮಾಡೋನು ಗೊತ್ತಿಲ್ಲ ಕಣಮ್ಮ ತಿಮ್ಮಮ್ಮ. ಸೊಂಟ ಮುರಿದಾಗಿರೋದಲ್ವೇ, ಏನಾಗಲ್ಲ ತಗೋ. ಅದಕ್ಕೆ ಯಾಕಿಂಗ್ ಹೇಳ್ತಾ ಇದ್ದಿ, ಸತ್ತೋರತ್ತಂಗೆ. ಅಯ್ಯೋ ಲಕ್ಷ್ಮಕ್ಕ, ನಮ್ಮತ್ತೆ ಚಿಂದಂತೋಳು, ಬೆಳ್ಳಿ ಅಂತೋಳು, ಬಂಗಾರದಂತೋಳು. ಅವಳೆಂಗೋ ನನ್ನ ನಂಬ್ತಾಳೆ. ನನ್ನ 15 ದಿವಸ ಸುಮ್ಮನಿದ್ದಾರೆ ಏನಕ್ಕ. ಎಲ್ಲಿ ಸೊಂಟ ಡಾಬ್ಗೆಯ ಎಲ್ಲ ಮತ್ತೆ ನಮ್ಮ ಅಮ್ಮನ ಬೀಳಿಸ್ಬಿಟ್ಟು ಅಂತ, ನನ್ನ ಮೇಲೆ ಎಲ್ಲಿ ಬಂದು ಕುಣ್ದಾರೋ ಅಂತ. ಅದು ಬೇರೆ ಬಾಯ್ತದೆ ಕಣೆ ಲಕ್ಷ್ಮಕ್ಕ ನನಗೆ. ಏಯ್ ಅದಕ್ಕೆ ಬೈದಾರ ತಗೋ. ಏನು ಕುರಿ ಇಟ್ಕೊಂಡೋಗಿ ಎಲ್ಲಿ ಬಿದ್ಲಂತೆ, ಯಾವ ಗದತೆ ಬಿದ್ಲಂತೆ? ಅಯ್ಯೋ ನಮ್ಮದು ಬೋರು ಅಂತ ಕಟ್ಟಾಕಿದೆ ಅಲ್ಲವೇ, ನೋಡ್ಕೊಳಮ್ಮ ಅಂದೆ. ಹೋಯ್ತೀನಿ ಅಂತ ಹೋದ್ಲು. ಹೋದ್ಮೇಲೆ ಅಲ್ಲೇ ಏನೋ ಬಿದ್ಲಂತೆ. ಬಿದ್ಬಿಟ್ಟು ನನ್ನ ಗಂಡ ಅಲ್ಲೇ ಇದ್ದ. ನೋಡಿ ಕರ್ಕೊಂಬಂದ ಕಣಮ್ಮ. ಕರ್ಕೊಂಬಂದ್ರೆ ನೋವು ಅನ್ನೋಳು. ಹಾಸ್ಪಿಟ್ಲಿಗೆ ಕರ್ಕೊಂಡೋದು. ಡಾಕ್ಟ್ರು ಆಪ್ರೇಷನ್ ಮಾಡಬೇಕು ಅಂದರು. ನಾವು ಆಪ್ರೇಷನ್ ಮಾಡ್ಸೋದು ಬೇಡ ಅಂದ್ಬಿಟ್ಟು ಅದಂಥದ್ದು ಊರು ತಕ್ಕೋಗಿ ಕಟ್ಟಾಕ್ಸೋಬಂದು ಕರ್ಕೊಬಂದು ಮನ್ಗಿಸಿದ್ದೀವಿ. ನಿನ್ನ ಆದಿಂದಿರಿಗೆಲ್ಲ ಹೇಳಿದ್ದೇನೆ ಹಿಂಗಾಯ್ತು ಅಂತ. ನನ್ನ ಗಂಡ ಫೋನ್ ಮಾಡಿ ಹೇಳಿವ್ನಿ. ನಮ್ಮಮ್ಮ ನಮ್ಮ ಅತ್ತೆ ಬೇರೆ ನನ್ನ ಹೆಣ್ಮಕ್ಳು ಕರ್ಸು, ನಾನು ಸತ್ತೈತೀನಿ ಅಂತಾಳೆ. ಅಯ್ಯೋ ಏನು ಮಾಡೋಣ ಅಂತಲೇ ಗೊತ್ತಿಲ್ಲ ಕಣಮ್ಮ. ಅಯ್ಯೋ ಏನಾಗಲ್ಲ ತೆಗಿ ನೋಡೋಣ. ಎಲ್ಲಿ ಮನ್ಗಿಸಿದ್ದೀರಿ? ಇಲ್ಲೆಯ ಒಳಗೆ ಪಡ್ಸಾಲಲ್ಲಿ ಮನ್ಗಿಸಿದ್ದೀವಿ. ನಿದ್ದೆ ಮಾಡ್ತಾವಳೆ. ಆಮೇಲಿಂದ ಬನ್ನಿ, ಈಗ ಒಂಚೂರು ಗಂಜಿ ಕೊಟ್ಬಿಟ್ಟು ಮನ್ಗಿಸಿದ್ದೀನಿ. ತಿರ್ಗೆದ್ರೆ ರಗ ಶಟ್ ಮಾಡ್ತಾಳೆ ನಮ್ಮಮ್ಮ. ಸರಿ ಬಿಡವ, ಹಂಗಾರೆ ಕಡೆ ಮೇಲೆ ಬರ್ತೀವಿ. ಈ ಸ್ಮಾಲ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.